ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಈ ದೇಶದ ಕೇಂದ್ರ ಜಗತ್ತಿನ ಪ್ರತಿಯೊಂದು ರಾಷ್ಟ್ರಕ್ಕೂ ಒಂದೊಂದು ಕೇಂದ್ರ ಇದೆ. ಅಮೇರಿಕಕ್ಕೆ ಡಿಸಿಪ್ಲಿನ್ ಮೇ ಬಿ ಕೇಂದ್ರ, ಯುರೋಪಿಗೆ ವ್ಯಾಪಾರ ಅನ್ನೋದು ಕೇಂದ್ರವಾಗಿರ್ಬೋದು. ಒಂದೊಂದು ರಾಷ್ಟ್ರಕ್ಕೆ ಒಂದೊಂದು ಕೇಂದ್ರ ಇದ್ದರೆ ಭಾರತದ ಕೇಂದ್ರ ಧರ್ಮ. ಸ್ವಾಮಿ ವಿವೇಕಾನಂದರು ಹೇಳೋ ಮಾತು. ಈ ದೇಶದ ಕೇಂದ್ರ ಅನೂಚಾನವಾಗಿ ಕಳೆದ 16,000 ವರ್ಷಗಳಿಂದ ಧರ್ಮವನ್ನು ಕೇಂದ್ರವಾಗಿರಿಸಿಕೊಂಡು ಈ ದೇಶ ಬೆಳ್ಕೊಂಡು ಬಂದಿದೆ. ಈಗ ನಿಮಗೇನೋ ಹುಚ್ಚು ಬಂತು ಅಂತ ಈ ಕೇಂದ್ರವನ್ನು ಬದಲಾಯಿಸಿ ಸಮಾಜ ಸೇವೆ ಅಂತಾನೋ ಮತ್ತೊಂದೇನೇನೋ ಕೇಂದ್ರವಾಗಿ ಇಡ್ತೀವಿ ಅಂತ ಹೋದರೆ ಆ ಕೇಂದ್ರ ಅಂತೂ ನಾಶವಾಗುತ್ತೆ, ದೇಶವೂ ನಾಶವಾಗುತ್ತೆ, ಹುಷಾರು ಅಂತ ವಿವೇಕಾನಂದರು ಹೇಳ್ತಾರೆ. ನೀವು ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ನೋಡಿ, ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಗಳು ರಿಲಿಜನ್ ಆಗಿಯೇ ಮೊನೊಪಲಿ ಇರುವಂಥವು. ಮೊನೊಪಲಿ ಅಂದರೆ ಏನು ಗೊತ್ತಾ? ಏಕಸ್ವಾಮ್ಯತೆ. ನೀವೇನಾದರೂ ಮುಸಲ್ಮಾನ ಆಗಲಿಲ್ಲ ಅಂತಂದರೆ ಸ್ವರ್ಗಕ್ಕೆ ಬರೋದು ಸಾಧ್ಯವೇ ಇಲ್ಲ ಅಂದ್ಬಿಟ್ಟು. ನೀವೇನಾದರೂ ಕ್ರಿಶ್ಚಿಯನ್ರು ಆಗಲಿಲ್ಲ ಅಂತಂದರೆ ಸ್ವರ್ಗಕ್ಕೆ ಬರೋದು ಸಾಧ್ಯವೇ ಇಲ್ಲ ಅಂದರು. ಇಬ್ಬರಲ್ಲೂ ಕಿತ್ತಾಟ. ಕ್ರಿಶ್ಚಿಯನ್ರಾದರೆ ಸ್ವರ್ಗಕ್ಕೋ, ಮುಸ್ಲಿಮರಾದರೆ ಸ್ವರ್ಗಕ್ಕೋ ಅಂತ ಕಿತ್ತಾಡ್ಕೊಂಡಿರ್ತಾರೆ. ನಮಗೂ ಬಂದು ಹೇಳ್ತಾರೆ ನೀವು ಕನ್ವರ್ಟ್ ಆದರೆ ಮಾತ್ರ ಸ್ವರ್ಗಕ್ಕೆ ಹೋಗ್ತೀರಾ ಅಂತ. ಆದರೆ ಭಾರತ ಏನು ಹೇಳುತ್ತೆ ಗೊತ್ತಾ? ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಸತ್ಯ ಒಂದೇ, ಬಲ್ಲವರು ಬೇರೆ ಬೇರೆ ದಿಕ್ಕಿನಲ್ಲಿ ಹೇಳ್ತಾರೆ. ನೀವು ಏನು ಹೆಸರಿನಿಂದಲೂ ಕರೀರಿ, ಕೊನೆಗೆ ಸೇರೋದು ಅವನನ್ನೇ. ಬೇಸ್ ಡಿಫರೆನ್ಸ್ ಗಮನಿಸಿ ಅಂತ.